ನಮಸ್ಕಾರಗಳು. ನಾವು ಈ ದಿನ ಯಲ್ದೂರು ಗ್ರಾಮ ಪಂಚಾಯತಿ ಕಾರ್ಯಾಲಯದ ಮುಂದೆ 2ನೇ ದಿನ ದಂಡಿ ಮತ್ತು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ನಾವು ಈಗಾಗಲೇ ನಿನ್ನೆ ದಂಡಿ ಮಾಡಿದಾಗ ಯುವ ಸಾಹೇಬರು ಬಂದು ನನಗೆ ಅಧಿಕಾರ ಇಲ್ಲ ಅಂತ ನೇರವಾಗಿ ಎಲ್ಲರಿಗೂ ನಮ್ಮ ಪತ್ರಕರ್ತರಿಗಾಗಲಿ ನಮಗಾಗಲಿ ನಮಗೆ ಅಧಿಕಾರ ಇಲ್ಲ ಅಂತ ನೇರವಾಗಿ ಹೇಳಿದ್ರು. ಈ ಹಿಂದೆ ದಿನಾಂಕ 24/1/2024 ಮಂಗಳಾಂಬರವರನ್ನು ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀನಿವಾಸಪುರ ಇವರೇ ವರ್ಗಾವಣೆ ಮಾಡಿದ್ದಾರೆ. ಹಿಂದೆ ಇರೋ 24/1ನೇ ತಿಂಗಳು ಮತ್ತು 5/3/2024 ಇದೇ ಕಾರ್ಯನಿರ್ವಹಣಾ ಅಧಿಕಾರಿಗಳು ಶ್ರೀನಿವಾಸಪುರ ಅವರು ಕೂಡ ಇವ್ರನ್ನ ವರ್ಗಾವಣೆ ಇವರು ಜಾಗಕ್ಕೆ ಚಲಪತಿ ಅನ್ನೋರು ನೇಮಕಗೊಂಡಿದ್ರು. ಆದರೆ ಎಂಬ ಚಾರ್ಜೇ ಕೊಡ್ತೀರ ಅಲ್ಲಿ ಅವ್ರ ಕಚೇರಿಯಲ್ಲಿ ಆ ದಿನ ಕೊಟ್ಟಿರೋ ಆದೇಶ ಪತ್ರ ಕಚೇರಿಯಲ್ಲಿ ಯಾವುದೇ ಏನು ಇವರು ಅಡ್ಜಸ್ಟ್ಮೆಂಟ್ ನೀವು ಮಾಡಿಕೊಂಡ್ರು ಏನು ಮಾಡಿಕೊಂಡ್ರು ಒಂದು ತಿಂಗಳು ಚಾರ್ಜ್ ಕೊಡ್ತೀರಾ ಮತ್ತು ಹಂಗೆ ಮುಂದುವರ್ಸ್ಕೊಂಡು ಬರ್ತಾಯಿದ್ದಾರೆ. 3ನೇ ತಿಂಗಳಿಂದ ಇವಾಗ 8ನೇ ತಿಂಗಳು. ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರ ನಿರ್ದೇಶಕರು ಆಡಳಿತವನ್ನು ಪಂಚಾಯತ್ ರಾಜ್ ಆಯುಕ್ತಾಲಯದಿಂದ ಎಮ್ಮಾಗಿ ನಾವು ಹಿಂದೆ ಅರ್ಜಿ ಕೊಟ್ಟಿದ್ದು ನಿರ್ದೇಶಕರವರೇ ಪಂಚಾಯತ್ ರಾಜ್ ಆಯುಕ್ತರು ಕರ್ನಾಟಕ ಸರ್ಕಾರದಿಂದಲೇ ಇವರ ಬಗ್ಗೆ ತನಿಖೆ ಮಾಡಿ ವರದಿ ನೀಡಿ ಅಂತ CEO ಗೆ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಮತ್ತು ನಮ್ಮ ಅಧ್ಯಕ್ಷರಿಗೂ ಒಂದು ಪ್ರತಿಯನ್ನು ಕಳಿಸಿದ್ದಾರೆ. ಆದರೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ, CEO ಆಗಲಿ EO ಆಗಲಿ. ಆದ್ದರಿಂದ ನಾವು ಹೋರಾಟ ಇದೆ. ಯಾರು ಕ್ರಮ ಕೈಗೊಳ್ಳದೆ ಕಾರಣಕ್ಕೆ ಜನರ ಸಮಸ್ಯೆಗಳು ಅತಿ ಹೆಚ್ಚಾಗಿ ನಮಗೆ ಪ್ರಶ್ನೆಗಳು ಕೇಳೋಕ್ಕೆ ಬಂದರು. ಯಾಕಂದರೆ ಜನರು ಓಟ್ ಹಾಕಿ ನಮ್ಮನ್ನು ಗೆಲ್ಲಿಸಿ ಇವತ್ತು ನಮಗೆ ಈ ಸ್ಥಾನ ಕೊಟ್ಟಿದ್ದಾರೆ. ಅವ್ರು ಹೇಳೋ ಪ್ರತಿಯೊಂದು ಕೆಲಸಕ್ಕೂ ನಾವು ಸ್ಪಂದಿಸಬೇಕು. ನಾವು ಹೇಳೋ ಕೆಲಸ ಇವರು ಅದಕ್ಕೆ ನಮಗೆ ಯಾವ ರೀತಿ ಸ್ಪಂದಿಸಿದ್ರೆ ಅಷ್ಟೊಂದು ಅಭಿವೃದ್ಧಿ ಆಗುತ್ತೆ. ಇಲ್ಲಿ ಜನರಿಗೆ ನಾವು ಸರಿಯಾಗಿ ಸ್ಪಂದಿಸಿದ್ರೆ, ಅಧಿಕಾರಿಗಳು ನಮಗೂ ಸರಿಯಾಗಿ ಸ್ಪಂದಿಸಿದ್ರೆ ಅಭಿವೃದ್ಧಿಯಲ್ಲಿ ನಾವು ಇದು ಸಕ್ಸಸ್ ಆಗ್ತೀವಿ. ಆದರೆ ನಿನ್ನೆ 1ನೇ ದಿನ, ಇವತ್ತು 2ನೇ ದಿನ ದಂಡಿ ಮಾಡ್ತಾಯಿದ್ವಿ. ನಮಗೆ ಈ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೆ ಅಂತ ಬಂದು ನಿಮ್ಮ ಪತ್ರಕರ್ತರ ಮುಂದೆ ನಮ್ಮ ಎಲ್ಲ ಸದಸ್ಯರಿಗೆ ಸಾರ್ವಜನಿಕರಿಗೆ ತಿಳಿಸಬೇಕು. 3ನೇ ತಿಂಗಳು ಆಯುಕ್ತಾಲಯದಿಂದ ಬಂದಿದೆ. ದಿನಾಂಕ 20/3/2024 ಇವರೇ ಹಾಕಿದ್ದಾರೆ. ನಿರ್ದೇಶಕರು ಆಡಳಿತವನ್ನು ಪಂಚಾಯತ್ ರಾಜ್ ಆಯುಕ್ತಾಲಯ ಅವ್ರನ್ನ 2 ವರ್ಷದಿಂದ ನಮ್ಮ ಪಂಚಾಯತ್ಗೆ ನೇಮಕ ಮಾಡಿ ಕೆಲಸ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ರು. ಮತ್ತು ಕುಂದುಕೊರತೆಗಳು ಒಂದು 5-6 ತಿಂಗಳಾದಮೇಲೆ ಆಮೇಲೆ ಅಲಿಗೇಷನ್ ಕುಂದುಕೊರತೆ ಜಾಸ್ತಿ ಬಂದ ಮೇಲೆ ನಾವೆಲ್ಲ ಒಂದ್ಸಲಿ ಒಂದು ವರ್ಷ ಮುಂಚೆ ಮತ್ತು EOಗೂ ಮತ್ತು CS ಗೆ ನಾವೆಲ್ಲ ಮಾತಾಡ್ಕೊಂಡು ಕೊಟ್ಟಿದ್ದೀವಿ. ಹೀಗೆ ವರ್ತನೆ ಮಾಡ್ತಾಯಿಲ್ಲ, ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ವಾರಕ್ಕೆ 2 ಸಲ ಬರ್ತಾರೆ. ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ. ಊರುಗಳಲ್ಲಿ ನೀರು ಕುಡಿಯೋ ನೀರುಗಳು ಪ್ರಾಬ್ಲಮ್ ಜಾಸ್ತಿ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ನಾವು EO ಸಾರ್ಗೆ ಮನವಿ ಕೊಟ್ಟಿವಿ, CS ಅವ್ರಿಗೆ ಕೊಟ್ಟಿವಿ. ಮತ್ತು ಅರ್ಧ ಜನ ಇದ್ಕೊಂಡು ಹೋಗಲಿ ಹೆಣ್ಣು ಮಗಳು ನೋಡೋಣ, ಇನ್ನೊಂದ್ಸಲಿ ಅವಕಾಶ ಕೊಡೋಣ ಅಂತ ಹೇಳ್ಬಿಟ್ಟು ಒಂದ್ಸಲಿ ಎಲ್ಲ ನಾವು ಸದಸ್ಯರೆಲ್ಲ ಮಾತಾಡಿಕೊಂಡು ಒಂದು ವರ್ಷ ಮುಂಚೆ ಒಂದು ವರ್ಷದಾಗ ತೊಂದರೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ಕೊಂಡು ಹೋಗಮ್ಮ, ಚೆನ್ನಾಗಿರಲ್ಲ, ಯಾಕೆ ಹಿಂಗೆ ಮಾಡ್ತಾಯಿದ್ದೀಯಾ, ಸಾರ್ವಜನಿಕರು ನಮ್ಮ ಮೇಲೆ. ಯಾಕಂದರೆ ನಮಗೂ ಓಟ್ ಕೊಟ್ಟು ಗೆಲ್ಲಿಸ್ಬಿಟ್ಟು ನಮ್ಮನ್ನು ಕಳಿಸಿದ್ದಾರೆ ಪಂಚಾಯತ್ಗೆ. ಅವ್ರಿಗೊಂದು ಪಾಪ ಒಂದು ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ, ಇಲ್ಲ ಒಂದು ಮನೆ ಕಟ್ಕೊಂಡಿರ್ತಾರೆ, ಅದ್ರ ಮೇಲೆ ಸಾಲ ಬೇಕಾಗುತ್ತೆ. ಆ ಮಕ್ಳಿಗೆ ಏನಾದರೂ ಓದಿಸ್ಬೇಕಾದ್ರೆ, ಮನೆ ಮದುವೆ ಮಾಡಬೇಕಾದ್ರೆ ಈ ಕತ್ತ ಬೇಕಾಗುತ್ತೆ. ಅವ್ರು ಬಂದು ಅಲ್ದಾಡ್ತಾ ಇರ್ತಾರೆ, ನಮ್ಮ ಮನೆಗಳ ಹತ್ರ ಬರ್ತಾ ಇದ್ದಾರೆ, ತೊಂದರೆ ಮಾಡ್ತಾ ಇದ್ದಾರೆ ನಮಗೆ. ನಾವು ದಾರಿಯಲ್ಲಿ ಹೋದ್ರೆ ಅಡ್ಡ ಹಾಕ್ತಾರೆ. ಯಾಕಮ್ಮ ಹಿಂಗೆ ಮಾಡ್ತಾಯಿದ್ದೀಯ, ಮಾಡಿಕೊಡಿದ್ರೆ ಆಯಿತು ಮಾಡೋಣ ಅನ್ನೋದು ಹೊರ ಕೆಲಸದಲ್ಲಿ ಬರೋದು ಮಾಡಿ ತೊಂದರೆ ಮಾಡ್ತಾಯಿದ್ರು. ಆದ್ದರಿಂದ ಮತ್ತು ಊರಲ್ಲಿ ಓಟ್ ಕೇಳಕ್ಕೆ ಹೋಗೋಕ್ಕಲ್ಲ, ನಾವು ಸದಸ್ಯರಾಗೋಕ್ಕೂ ಮುಂದೆ ಅರ್ಹತೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲ ಡಿಸಿಷನ್ ಮಾಡ್ಕೊಂಡು ಬೇಡ್ಸ್ಗೆ ಮತ್ತು EO ಸಾರ್ಗೆ ಮನೆ ಹೋಗ್ಬಿಟ್ಟು ಮನವಿ ಮಾಡಿಬಿಟ್ಟು ಬಂದಿದ್ದೀವಿ. ಇದಕ್ಕೆ ಮುಂಚೆ ಆದೇಶ ಆಗಿತ್ತು, ಜನವರಿ 3ನೇ ತಿಂಗಳಲ್ಲಿ ಆದೇಶ ಆಗಿತ್ತು. ನಾವೇ ಹೋಗ್ಬಿಟ್ಟು 10 ತಿಂಗಳು ಹೆಣ್ಣು ಮಗಳು ಯಾಕಂತ ಹೇಳ್ಬಿಟ್ಟು 10 ದಿನ ಒಂದು 10 ತಿಂಗಳು ನೋಡೋಣ ಅಂತ ಹೇಳ್ಬಿಟ್ಟು ಕಾಲಾವಕಾಶ ತಗೊಂಡು ನಮ್ಮ ಹತ್ರ ತಗೊಂಡು, ಇಲ್ಲ ಸರ್ ನಾವು ಸ್ಪಂದಿಸ್ತೀವಿ, ನಾನು ಕೆಲಸ ಮಾಡ್ತೀನಿ, ಇನ್ನು ಸಾರ್ವಜನಿಕ ಕುಂದುಕೊರತೆಗಳ ಸಾಲ ಮಾಡ್ತೀನಿ, ನೀವು ಹೆಂಗೆ ಹೇಳಿದ್ರೆ ಕೇಳ್ತೀನಿ ಹೇಳಿದ್ರು ಅಷ್ಟೇ. ಕೆಲಸ ಮಾಡಲಿ, ನಮ್ಮ ಕೈಯಲ್ಲೇ ಮಾಡಿಸ್ತಾರೆ. ಅಕಸ್ಮಾತ್ ಏನಾದರೂ ಊರಲ್ಲಿ ಪ್ರಾಬ್ಲಮ್ ನಾವು ಸದಸ್ಯರು. IM ಎಲ್ಲೋ ಇರ್ತಾರೆ ಹೆಣ್ಣು ಮಗಳು, IM ಬರೋರ್ಗು ನಾವು ಇರೋಕ್ಕಾಗಲ್ಲ.
ಇವಾಗ ಎಲ್ದೂರು ಬಿಟ್ಟರೆ ಎಕ್ಸಾಂಪಲ್ ಸಪೋಸ್ ಎಲ್ದೂರು ಬಿಟ್ಟರೆ ದೊಡ್ಡ ಗ್ರಾಮ ನಮ್ಮದು 1200 ಓಟ್ ಇದೆ, ಬೋರ್ ನಿಂತೋಯ್ತು, ನೀರಿಲ್ಲ, ಜನಗಳೆಲ್ಲ ಇಲ್ಲಿ ಗಲಾಟೆಗೆ ಬಂದ್ಬಿಟ್ರು. ಎಲ್ದೂರು ಗ್ರಾಮ ಪಂಚಾಯತಿಗೆ ಸಾಹೇಬರು ಯುವ ಸಾಹೇಬರು ಮತ್ತೆ ಸರ್ಕಲ್ ಸಾಹೇಬರು ಎಲ್ಲ ಬಂದು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಸಾರ್ವಜನಿಕರಿಗೆ ಎಲ್ಲರಿಗೂ ಇದು ಮಾಡಿದ್ದಾರೆ. ವಾಪಸ್ ಪಡೆಯಲು ಹೊಂದಿಸುತ್ತಾರೆ. ಅವರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಈ ಮುಷ್ಕರವನ್ನು ಹಿಂದಕ್ಕೆ ಪಡೆಯುತ್ತೇವೆ ಅಂತ ಅಭಿನಂದಿಸ್ತಾ ಇದ್ದೀವಿ. ನಾಳೆಯಿಂದ MI ಅದು ಯಾಕಂದರೆ ಈಗ ನಮಗೆ ನಿಯೋಜನೆ ಇದು ಅಂತಂದು ನೀವು ಹೇಳಿದ್ದೀರ. ನಾಳೆ ದಿವಸ ನಮಗೆ ಮೇಲಧಿಕಾರಿಗಳನ್ನ ಹೋಗಿದೆ ಅದಕ್ಕೆ ನಾಳೆಯಿಂದ ಅವರಿದ್ದೀವಿ. ನಮ್ದು ಕೈ ಬಿಡ್ತೀವಿ ನಾವು ಅಷ್ಟೇನಾ? ಅಷ್ಟೇ ಸರ್, ಅಷ್ಟೇ. ಹಿಂಗೆ ಬೇರೆ ಮಾತಾಡೋದಿದೆ ಅಂತ ಅಷ್ಟೆಲ್ಲ ಕಚೇರಿ ಮುಂದೆ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರಿಂದ ಈಗಿನ PDO ಅವರನ್ನು ವರ್ಗಾವಣೆ ಮಾಡಬೇಕು. ಸ್ವಲ್ಪ ಜೋರಾಗಿ ಹೇಳಿ ಸರ್. ಒಂದು ಬೇಡಿಕೆಯನ್ನು ಇಟ್ಟು ತಾವು ಧರಣಿ ನಿರತರಾಗಿದ್ದೀರಿ. ಈಗ ನಮ್ಮ ಈ ಗ್ರಾಮ ಪಂಚಾಯತಿಯ PDO ಅವರಾಗಿರ್ತಕ್ಕಂಥ ಶ್ರೀಮತಿ ಮಂಗಳಾಂಬ ಅವರು ಕೂಡ ತಾವು ಈ ಗ್ರಾಮ ಪಂಚಾಯತಿನಲ್ಲಿ ಒತ್ತಡದ ನಡುವೆ ನಾನು ಕೂಡ ಕೆಲಸ ನಿರ್ವಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ, ನನ್ನನ್ನು ಬೇರೆ ಕಡೆ ಇಲ್ಲಿಂದ ನಿಯೋಜನೆ ಅಥವಾ ವರ್ಗಾವಣೆಯನ್ನು ಮಾಡಲಿಕ್ಕೆ ಒಂದು ಶಿಫಾರಸನ್ನು ಮಾಡಿ ಅಂತೇಳಿ ನಮಗೆ ಅವರು ಮನವಿಯನ್ನು ಕೊಟ್ಟಿದ್ದಾರೆ. ಅವರಿಂದ ಮನವಿಯನ್ನು ನಾವೀಗ ಸ್ವೀಕರಿಸಿದ್ದೇವೆ. ಅದೇ ನಾನು ಹೇಳಿದ್ದೆ, ಇಲ್ಲಿ ನಾನು ಈ ಪಂಚಾಯತಿನಲ್ಲಿ ಕೆಲಸ ನಿರ್ವಹಿಸೋದಕ್ಕೆ ನನಗೆ ಸಾಧ್ಯ ಆಗೋದಿಲ್ಲ, ಹಾಗಾಗಿ ನನ್ನನ್ನು ಬೇರೆ ಪಂಚಾಯತಿಗೆ ವರ್ಗಾವಣೆ ಮಾಡ್ತೀನಿ ಅಂತ ಅವರು ಕೇಳಿದ್ದಾರೆ. ಅವರು ಸ್ವಇಚ್ಛೆಯಿಂದ ಕೇಳಿರ್ತಾರೆ. ಹಾಗಾಗಿ ಇದನ್ನು ನಾವೀಗ ಇಮಿಡಿಯೇಟಾಗಿ ಮೇಲಧಿಕಾರಿಗಳಿಗೆ ಇದನ್ನು ನಾವು ವರದಿ ಮಾಡಿ ಇವರನ್ನು ಬೇರೆ ಕಡೆ ನಿಯೋಜನೆ ಮಾಡ್ತಕ್ಕಂಥ ಅಥವಾ ವರ್ಗಾವಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ತಮ್ಮಗಳಿಗೆ ಭರವಸೆ ಕೊಡ್ತಾ ಇದ್ದೀವಿ. ತಾವು ತಮ್ಮ ಧರಣಿ ಏನಿದೆ ಅದನ್ನು ಹಿಂದಕ್ಕೆ ಪಡೀರಿ ಅಂತೇಳಿ ನಿಮ್ಮಲ್ಲಿ ವಿನಮ್ರವಾಗಿ ನಾನು ತಾಲೂಕು ಆಡಳಿತದ ಪರವಾಗಿ ನಿಮ್ಮನ್ನು ಕೋರ್ಕೊತಾ ಇದ್ದೀನಿ.